ಈಗ ಒಂದಲ್ಲ ಒಂದು ಸಾವು ನೋವುಗಳು ಸಂಭವಿಸ್ತಿದೆ. ಒಂದು ಕಡೆ ಆಕಸ್ಮಿಕವಾಗಿದ್ದರೆ, ಮತ್ತೊಂದು ಕಡೆ ಆತ್ಮಹತ್ಯೆ, ಮತ್ತೊಂದು ಕಡೆ ವಯಸ್ಸಾದ ಕಾಯಿಲೆ, ಇನ್ನೊಂದು ಕಡೆ ಹೃದಯಾಘಾತಗಳು. ಹೀಗೆ ಸ್ಯಾಂಡಲ್ವುಡ್ಗೆ ಮೇಲಿಂದ ಮೇಲ್ಗಡೆ ಆಘಾತ ಆಗ್ತಿದೆ. ಈಗ ಒಂದು ಕಡೆ ಇನ್ನೊಂದು ಕಡೆ ನಿನ್ನೆ ಕೂಡ ದ್ವಾರಕೀಶ್ ಅವರು ಕೂಡ ತೀರೋಗ್ತಾರೆ. ನೀವೆಲ್ಲ ನೋಡ್ತಾ ಬಂದರೆ ಈಗ ಮತ್ತೊಂದು ಖ್ಯಾತ ಹಿರಿಯ ನಟ ನಮ್ಮ ಕನ್ನಡದ ಚಿತ್ರರಂಗದಲ್ಲೇ ಹಿರಿಯ ರಂಗಭೂಮಿ ಕಲಾವಿದೆಯಾಗಿ ಸಿನಿಮಾದಲ್ಲೇ ಒಂದು 60 ದಶಕ ವೈಟಮ್ ಲಾಕ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಂಥ ಲಕ್ಷ್ಮೀ ಬಾಳಪ್ಪನವರವರು ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ ಸದ್ಯ 95 ವರ್ಷ ವಯಸ್ಸಾಗಿತ್ತು. ವಯಸ್ಸಾದ ಕಾಯಿಲೆ ಕೂಡ ಬಳಲ್ತಿದ್ರು. ಅವರಿಗೆ ತೀರೋಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅವ್ರು ಚಿತ್ರರಂಗದಿಂದ ರಿಟೈರ್ಮೆಂಟ್ ತಗೊಂಡು ಸುಮಾರು ವರ್ಷಗಳೇ ಕಳೆದೋಗಿದೆ, 30-35 ವರ್ಷಗಳೇ ಕಳೆದೋಗಿದೆ. ಆದರೂ ಕೂಡ ಇವರು ರಂಗಭೂಮಿಯನ್ನು ಇವ್ರದ್ದೇ ಆದಂಥ ಸ್ವಂತ ಥಿಯೇಟ್ರನ್ನು ಕಟ್ಟಿ ನಡೆಸ್ತಾಯಿದ್ರು. ಇವರು ನಮ್ಮ ಎಣಗಿ ನಟರಾಜ್ ಅವ್ರು ನೀವು ಕೇಳ್ತೀರಾ, ಅವ್ರ ತಾಯಿ ಕೂಡ ಆಗಿದ್ದಾರೆ ಲಕ್ಷ್ಮೀ ಬಾಳಪ್ಪನವರವರು. ಸದ್ಯ ಸಾಕಷ್ಟು ಹೆಸರು ಮಾಡಿದಂಥ ಅತ್ಯದ್ಭುತವಾದ ನಟಿ. 1952ರಿಂದ 1975 ತನಕ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಾರೆ. 65ಕ್ಕೂ ಅಧಿಕ ವೈಟಮ್ ಲಾಕ್ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿದ್ದಾರೆ. ಏನೇ ಇಲ್ಲಿ ಲಕ್ಷ್ಮೀ ಬಾಳಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ.